ಕನ್ನಡ ಚಿತ್ರರಂಗದಲ್ಲಿ ಈಗ ಒಂದು ರೀತಿಯ ಪರ್ವಕಾಲ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ವರ್ಷ ರಿಲೀಸ್ ಆದಂಥ ಮ್ಯಾಕ್ಸ್ ಈಗ ಅದರ ಅಬ್ಬರ ಈಗಲೂ ಕೂಡ ಹೊಸ ವರ್ಷ ಬಂದರೂ ಕೂಡ ಮುಂದುವರ್ತಾ ಇದೆ. ಹೆಚ್ಚು ಕಮ್ಮಿ ಮೂರನೇ ವಾರ ಅದು ಕೂಡ ಸಖತ್ ಕಲೆಕ್ಷನ್ ಆಗ್ತಿದೆ. ಗಳಿಕೆಯಲ್ಲೂ ಕೂಡ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಹಾಗೆ ನೋಡಿದ್ರೆ ಆರಂಭದಿಂದ ಇಲ್ಲಿವರೆಗೂ ಮ್ಯಾಕ್ಸ್ ಕಲೆಕ್ಷನ್ ನಿಜಕ್ಕೂ ಕೆಳಗೆ ಬಿದ್ದಿಲ್ಲ ಅಂತಲೇ ಹೇಳ್ಬೋದು. ಆರಂಭದಲ್ಲಿ ನಿಮಗೆ ಹೇಳಿದ ಹಾಗೆ ಎಲ್ಲ ಸಂಜೆ ಶೋಗಳು ಫುಲ್ ಆದವು. ರಿಲೀಸ್ ಆದಂಥ ಮೊದಲ ದಿನ ಸಾಕಷ್ಟು ಹೌಸ್ಫುಲ್ ಆಗಿತ್ತು. ಸಿನಿಮಾದ ಏನು ಕಂಟೆಂಟು ಬಗ್ಗೆ ಮಾತಾಡ್ತಾ ಬಂದರು ಎಲ್ಲ ಫ್ಯಾನ್ಸ್. ಆ ಸಿನಿಮಾವನ್ನು ಮತ್ತೊಂದು ಮಜಲಿಗೆ ತಗೊಂಡೋಗುವಂಥ ಪ್ರಯತ್ನವನ್ನು ಅವ್ರ ಫ್ಯಾನ್ಸ್ ಮಾಡಿದ್ರು. ನಿಜಕ್ಕೂ ಆ ಕಂಟೆಂಟ್ ಎಲ್ರಿಗೂ ಇಷ್ಟ ಆಯಿತು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಏನು 3 ವಾರಗಳ ಕಾಲ ನಡೀತಾ ಇತ್ತು, 3 ವಾರಗಳ ಕಾಲನೂ ಕೂಡ ಮ್ಯಾಕ್ಸ್ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಗಳಿಕೆ ಬಗ್ಗೆ ಹೇಳೋದಾದರೆ ಗಳಿಕೆ ಸಾಕಷ್ಟು ಕಲೆಕ್ಷನ್ ಕಾಣ್ತು. ಅಂದರೆ ನಿಮಗೆ 19 ದಿನದ ಒಟ್ಟಾರೆ ಟಿಕೆಟು ಬಗ್ಗೆ ಹೇಳೋದಾದರೆ 7 ಲಕ್ಷ ಟಿಕೆಟು ಬುಕ್ ಮೈ ಶೋನಲ್ಲಿ ಮಾರಾಟ ಆಗಿದೆ. ಸೊ ಈ 7 ಲಕ್ಷ ಬುಕ್ ಮೈ ಶೋನಲ್ಲಿ ಮಾರಾಟ ಆಗಿರೋದು ಪ್ರಕಾರ ನೋಡಿದ್ರೆ ಸಾಕಷ್ಟು ಗಳಿಕೆ ಕಂಡಿದೆ ಅಂತಲೇ ಹೇಳ್ಬೋದು. ಆಗ ನೋಡಿದ್ರೆ ಮ್ಯಾಕ್ಸು ಸಿಕ್ಕಾಪಟ್ಟೆ ಫ್ಯಾನ್ಸಿಗೆ ಕ್ರೇಜ್ ಹುಟ್ಟಿಸ್ತು. ಫ್ಯಾನ್ಸಿಗೆ ಅಷ್ಟೇ ಅಲ್ಲ, ಸಿನಿಮಾ ರಂಗದ ಏನು ಸಿನಿ ರಸಿಕರಿದ್ದಾರೆ ಅವ್ರಿಗೂ ಕೂಡ ಮ್ಯಾಕ್ಸ್ ಬಗ್ಗೆ ಸಾಕಷ್ಟು ಒಲವು ಕೂಡ ಮೂಡ್ತು. ಅಂದರೆ ಒಂದು ಸಿನಿಮಾದ ಕಂಟೆಂಟ್ ಚೆನ್ನಾಗಿದ್ದರೆ, ಮೇಕಿಂಗ್ ಚೆನ್ನಾಗಿದ್ದರೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದ್ದರೆ, ಮತ್ತು ಆ ತೆರೆ ಮೇಲೆ ಕಾಣ್ತಾ ಇರ್ತಕ್ಕಂಥ ಪ್ರತಿ ಪಾತ್ರಗಳು ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದರೆ ಖಂಡಿತವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮ್ಯಾಕ್ಸ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತೂ ನಿಜ. ಒಟ್ಟಾರೆ ಹೇಳೋದಾದರೆ ಮ್ಯಾಕ್ಸ್ ಡಿಸೆಂಬರ್ 11ನೇ ತಾರೀಕಿಗೆ ಹೆಚ್ಚು ಕಮ್ಮಿ 10,000 ಬುಕ್ ಮೈ ಶೋನಲ್ಲಿ ಟಿಕೆಟು ಸೇಲ್ ಆಯಿತು. ಇನ್ನು ನೆಕ್ಸ್ಟು ಡೇ ನೀವು ಹೇಳೋದಾದರೆ ಭಾನುವಾರ 8,900 ಟಿಕೆಟ್ ಕೂಡ ಸೇಲ್ ಆಯಿತು. ಸೊ ಹೀಗೆ ಬರೀ ಬುಕ್ ಮೈ ಶೋದ ಟಿಕೆಟ್ ಬಗ್ಗೆ ಮಾತಾಡ್ತೀವಿ. ಸಿಂಗಲ್ ಸ್ಕ್ರೀನ್ನ ಟಿಕೆಟುಗಳು ಓವರಾಲ್ ಲೆಕ್ಕ ಹಾಕಿದರೆ ಸಾಕಷ್ಟು ಗಳಿಕೆನೇ ಆಯಿತು. ಹೆಚ್ಚು ಕಮ್ಮಿ ಸಿನಿಮಾದ ಅಲ್ಲಿಂದ ಇಲ್ಲಿವರೆಗೆ ಗಳಿಕೆ 50 ಕೋಟಿ ರೂಪಾಯಿ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಆದರೆ ಮ್ಯಾಕ್ಸ್ ಸಿನಿಮಾ ತಂಡ ಮಾತ್ರ ಇದು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಯಾಕೆ ಗೊತ್ತಿಲ್ಲ. ಒಟ್ಟು ಸಿನಿಮಾದ ಅಂದಾಜು ಲೆಕ್ಕ ಅಂದರೆ ಮೇಲ್ನೋಟಕ್ಕೆ ಬುಕ್ ಮೈ ಶೋನಲ್ಲಿ ಆದಂಥ ಟಿಕೆಟ್ ಲೆಕ್ಕ ಮತ್ತು ಒಂದಿಷ್ಟು ಸಿಂಗಲ್ ಥಿಯೇಟ್ರ್ಗಳ ಕಲೆಕ್ಷನ್ ಬಗ್ಗೆ ಹೇಳೋದಾದರೆ ಇದು ಅಂದಾಜು 50 ಕೋಟಿ ಅಂತ ಹೇಳ್ಬೋದು. ಹಾಗಾದರೆ 50 ಕೋಟಿ ಸಿನಿಮಾ ಈಗ ಗ್ರಾಸ್ ಕಲೆಕ್ಷನ್ ಆಗಿದೆ ಅಂದಮೇಲೆ ಹಿಂದೆ ಕೂಡ ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಆ ಸಿನಿಮಾದ ಗಳಿಕೆ 50 ಕೋಟಿ ಅಂತಲೂ ಕೂಡ ಆಗ ನಿರ್ಮಾಪಕ ಉಮಾಪತಿ ಕೂಡ ಹೇಳಿದರು. ಹಾಗಾದರೆ ಆ ಗಳಿಕೆಯನ್ನು ಈಗ ಹಿಂದಿಕ್ತಾ, ರಾಬರ್ಟ್ ಸಿನಿಮಾದ ಗಳಿಕೆಯನ್ನು ಮ್ಯಾಕ್ಸ್ ಸಿನಿಮಾ ಹಿಂದಿಕ್ಕಿ ಮುನ್ನುಗ್ತಾ ಇದೆಯಾ ಅನ್ನೋ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾಯಿದೆ. ಅವರ ಫ್ಯಾನ್ಸ್ ಗ್ರೂಪ್ ಪ್ರಕಾರ ರಾಬರ್ಟ್ ಸಿನಿಮಾದ ಗಳಿಕೆನ ಮುನ್ನುಗ್ಗಿ ಮ್ಯಾಕ್ಸ್ ನುಗ್ತಾ ಇದೆ ಅಂತ ಅವರು ಕೂಡ ಪ್ರೀತಿಯಿಂದ ಹೇಳ್ಕೊಳ್ತಾ ಇದ್ದಾರೆ. ಸೊ ಹಿಂದೆ ಕೂಡ ಏನು ಉಮಾಪತಿ ಇದ್ದರು, ಅವರು ಕೂಡ ಸಿನಿಮಾದ ಕಲೆಕ್ಷನ್ ಬಗ್ಗೆ ಅವರೇ ಹೇಳ್ಕೊಂಡಿದ್ರು, ರಾಬರ್ಟ್ 50 ಕೋಟಿ ಗಳಿಕೆ ಆಗಿದೆ ಅಂತೇಳಿ. ಈಗ 50 ಕೋಟಿ ಕೇವಲ 19 ದಿನದಲ್ಲಿ ಮ್ಯಾಕ್ಸ್ ಸಿನಿಮಾ ಕಂಡುಕೊಂಡಿದೆ. ಹಾಗಾಗಿ ರಾಬರ್ಟ್ ಸಿನಿಮಾದ ಗಳಿಕೆಯನ್ನು ಮುರಿದು ಮುನ್ನುಗ್ತಾ ಇದೆ ಅಂತ ಈಗ ಅವರ ಫ್ಯಾನ್ಸ್, ಸುದೀಪ್ ಅವರ ಫ್ಯಾನ್ಸ್ಗಳು ಪ್ರೀತಿಯಿಂದ ಅದನ್ನು ಹೇಳ್ಕೊಳ್ತಾ ಇದ್ದಾರೆ. ಸೊ ಇದೊಂದು ಗಳಿಕೆ ವಿಚಾರದಲ್ಲಿ ಅಂತ್ಯಕ್ಕಂತೆ ನಿಜ. ಆದರೆ ಅಂದಾಜು ವೆಚ್ಚದಲ್ಲಿ ಅದು 50 ಕೋಟಿ ಆಗಿತ್ತು ಅಂತ ಅವರು ಹೇಳ್ಕೊಂಡಿದ್ರು. ಆದರೆ ಮ್ಯಾಕ್ಸ್ ಸಿನಿಮಾದ ತಂಡ ಇವತ್ತಿಗೂ ಆ ಸಿನಿಮಾದ ಗಳಿಕೆಯನ್ನು ಹೇಳ್ಕೊಂಡಿಲ್ಲ. ಹಾಗಾಗಿ ಗಳಿಕೆ ಎಷ್ಟಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ಟಿಕೆಟ್ನ ಲೆಕ್ಕಾಚಾರವಾಗಿ ಇಟ್ಕೊಂಡು ಗಳಿಕೆಯನ್ನು ಲೆಕ್ಕ ಹಾಕಿದರೆ ಮಾತ್ರ ಅದು 50 ಕೋಟಿ ಕ್ರಾಸ್ ಆಗಿದೆ, ಗ್ರಾಸ್ ಓವರ್ ಆಲ್ ಕಲೆಕ್ಷನ್ ಅಂತ ಹೇಳಲಾಗ್ತಾ ಇದೆ. ಇನ್ನು ತಮಿಳು ಮತ್ತು ತೆಲುಗಿನಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಯಿತು ಮ್ಯಾಕ್ಸು. ಸೊ ಕನ್ನಡದಲ್ಲಿ ಕಂಡಂಥ ಗಳಿಕೆ ತೆಲುಗು ಮತ್ತು ತಮಿಳಿನಲ್ಲಿ ಕಂಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಆದರೆ ಏನು ಇತ್ತೀಚೆಗೆ ರಿಲೀಸ್ ಆದಂಥ ಮ್ಯಾಕ್ಸ್ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಆ ಸಿನಿಮಾ ಬಗ್ಗೆ. ಹಾಗಾಗಿ ಸಿನಿಮಾ ನೋಡಿದ್ರು ಮತ್ತೆ ರಿಪೀಟ್ ಆಡಿಯನ್ಸ್ ಕೂಡ ಇದಕ್ಕೆ ಆಗ್ತಾ ಇದ್ದಾರೆ ಅನ್ನೋದು ಭಾಳ ವಿಶೇಷ. ಅಂದರೆ ಒಂದು ಸರಿ ಸಿನಿಮಾ ನೋಡಿದ್ರು ಮತ್ತೊಮ್ಮೆ ಸಿನಿಮಾನ ಅವರ ಸ್ನೇಹಿತರ ಜೊತೆಗೆ ಅಥವಾ ಅವರ ಕುಟುಂಬದರ ಜೊತೆಗೆ ಹೋಗಿ ನೋಡುವಂತಹ ಈಗ ಏನು ದಿನಗಳು ಈಗ ಮತ್ತೆ ಮರುಕಳಿಸ್ತವೆ ಅಂತಲೇ ಹೇಳ್ಬೋದು. ಅದು ಮ್ಯಾಕ್ಸ್ ಮೂಲಕ ಆಗ್ತಾ ಇದೆ. ಸದ್ಯಕ್ಕೆ ಮ್ಯಾಕ್ಸ್ ಸಿನಿಮಾದ ಕಲೆಕ್ಷನ್ ಅಷ್ಟೇ ಅಲ್ಲ, ಅದರ ಟಾಕ್ ಕೂಡ ಚೆನ್ನಾಗಿದೆ. ಈಗ ಸಾಲು ರಜೆಗಳು ಬಂದು ಹೊಸ ವರ್ಷ ಬಂತು. ಹೊಸ ವರ್ಷಕ್ಕೂ ಸಾಕಷ್ಟು ಜನ ಸಂಭ್ರಮಿಸಿದರು ಸಿನಿಮಾ ನೋಡಿ. ಈಗ ಸಂಕ್ರಾಂತಿ ಹಬ್ಬ, ಸಂಕ್ರಮಣ ಕಾಲ ಬಂತು. ಈಗ ಸುಗ್ಗಿ ಹಬ್ಬ, ಆ ಸುಗ್ಗಿ ಹಬ್ಬಕ್ಕೂ ಕೂಡ ಒಂದು ದಿನ ರಜೆ ಸಿಗ್ತಾಯಿದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಸಿನಿಮಾ ಕೂಡ ಮತ್ತೆ ವೀಕ್ಷಣೆ ಪಡೀತದೆ ಅಂತಲೇ ಹೇಳ್ಬೋದು. ಒಂದಿಷ್ಟು ಜನ ಈಗ ಆಲ್ರೆಡಿ ಸಿನಿಮಾ ನೋಡಲಿಕ್ಕೆ ಬುಕ್ ಮೈ ಶೋನಲ್ಲಿ ಬುಕ್ ಕೂಡ ಮಾಡಿದ್ದಾರೆ. ಅದೇನೇ ಇದ್ದರೂ ಕೂಡ ಕಳೆದ 2.5 ವರ್ಷದ ನಂತರ ಸುದೀಪ್ ಸಿನಿಮಾ ಬರ್ತಾ ಇದೆ.
ಸೊ ವಿಕ್ರಾಂತ್ ನಂತರ ಬರ್ತಾ ಇರತಂತಹ ಈ ಸಿನಿಮಾಗೆ ಸಾಕಷ್ಟು ಮೆಚ್ಚುಗೆ ಕೂಡ ಆಯಿತು. ಹಾಗಾದರೆ ಸುದೀಪ್ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋ ಕೂಡ ಈಗ ಚರ್ಚೆ ಆಗ್ತಾಯಿದೆ. ಸದ್ಯ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 11 ನಡೆಸ್ಕೊಡ್ತಾ ಇದ್ದಾರೆ. ಅದು ಇನ್ನು ಕೆಲವೇ ವಾರ ಮುಗೀತದೆ. ಅದಾದ ನಂತರ ಅವರು ಮತ್ತೆ ಸಿನಿಮಾಗೆ ಹೊರಡ್ತಾರೆ. ಸೊ ಈಗ CCL ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ CCL ಪ್ರಾಕ್ಟೀಸ್ ಕೂಡ ಈಗ ಸುದೀಪ್ ಅವರು ಮಾಡ್ತಾರೆ. ಹಾಗಾದರೆ CCL ನಂತರ ಯಾವ ಸಿನಿಮಾ ಕೈಗೆ ಎತ್ಕೊಳ್ತಾರೆ ಅನ್ನೋದು ಒಂದು ಪ್ರಶ್ನೆ ಇದೆ. ತಮಿಳಿನ ಚೇರನ್ ನಿರ್ದೇಶನದ ಜೊತೆ ಒಂದು ಸಿನಿಮಾ ಮಾಡ್ತಾರೆ ಸುದೀಪ್. ಅದು ಯಾವಾಗಂತ ಗೊತ್ತಿಲ್ಲ. ಅದು ಬಿಟ್ಟರೆ ಈಗ ಬಿಲ್ಲಾರಂಗ ಭಾಷಾ ಏನು ಅನೂಪ್ ಭಂಡಾರಿ ಇದ್ದಾರೆ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಬೇಕು. ಸೊ ಅದು ಈಗ ಆಲ್ರೆಡಿ ಅನೌನ್ಸ್ ಆಗಿದೆ. ಆ ಸಿನಿಮಾ ಮಾಡ್ತಾರೋ ಅಥವಾ ಚೇರನ್ ನಿರ್ದೇಶನದ ಸಿನಿಮಾದಲ್ಲಿ ಸುದೀಪ್ ತೊಡ್ಕೊಳ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಸುದೀಪ್ ಅವರು ಈಗ ವರ್ಷಕ್ಕೆ 2 ಸಿನಿಮಾ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಈಗ ಹೊಸ ವರ್ಷ ಆರಂಭ ಆಗಿದೆ. ಈ ವರ್ಷ ಆ 2 ಸಿನಿಮಾ ಅವ್ರು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.